ಬೆಳಗ್ಗೆ 9 ಗಂಟೆಯಿಂದ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವ್ರ ಜೊತೆಗಿದ್ದೀವಿ. ಒಂದು ಕ್ಷಣ ಕೂಡ ರೆಸ್ಟ್ ಮಾಡಿಲ್ಲ BY ವಿಜಯೇಂದ್ರ ಅವರು. ಒಂದು ಸಭೆ ಆದ್ಮೇಲೆ ಮತ್ತೊಂದು ಸಭೆ, ಒಂದು ಸಮಾವೇಶ ಆದ್ಮೇಲೆ ಮತ್ತೊಂದು ಸಮಾವೇಶ, ಮತ್ತೊಂದು ರೋಡ್ ಶೋ, ಹೀಗೆ ಹೋಗ್ತಾನೆ ಇದ್ದಾರೆ. ನಾನ್ ಸ್ಟಾಪ್ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ನಡುವೆ ನಂಜನಗೂಡಿಗೆ ಹೋಗ್ತಾ ನಮ್ ಜೊತೆ ಮತ್ತೊಂದು ಸ್ವಲ್ಪ ಮಾತುಕತೆಗೆ ಸಿಕ್ಕಿದ್ದಾರೆ ವಿಜಯೇಂದ್ರ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದೀರಿ, ರೋಡ್ ಶೋ ಮೇಲೆ ರೋಡ್ ಶೋ ಮಾಡ್ತಾ ಇದ್ದೀರಿ, ಸುಸ್ತಾಗ್ತಾ ಇಲ್ಲ ಸರ್ ನಿಮ್ಗೆ? ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ, ಮತದಾರ ಉತ್ಸಾಹನ ನೋಡಿದ್ರೆ ಖಂಡಿತ ನಮಗೆ ಆಯಾಸ ಆಗ್ತದೆ ಅಂತೇಳಿ ಅನ್ಸೋದೆಲ್ಲ ಇನ್ನೂ ಹೆಚ್ಚು ಶ್ರಮನ ಹಾಕ್ಬೇಕು ಅಂತೇಳಿ ಉತ್ಸಾಹ ಬರ್ತಾ ಇದೆ. ತಾವೇ ನೋಡ್ತಾ ಇದ್ರಿ, ಬೆಳಗ್ಗೆಯಿಂದನೂ ಸಹ ಯಾವ ಗ್ರಾಮಕ್ಕೆ ಹೋದ್ರು ಸಹ ಎಲ್ಲಾ ಸಭೆಗಳಲ್ಲೂ ಕೂಡ ಉತ್ಸಾಹದಲ್ಲ ಎಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಮತದಾರರು ಬರ್ತಾ ಇದ್ದಾರೆ. ಈಗ ನೋಡಿದ್ರೆ ಸರಗೂರಿನಲ್ಲಿ ಆಗಿರ್ತಕ್ಕಂಥ ಸಭೆ ಇವತ್ತು ಅಷ್ಟು ಉತ್ಸಾಹದಲ್ಲಿ ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಕ್ಕಂಥದ್ದು, ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ನಮಗೆ ಇನ್ನು ಹೆಚ್ಚೆಚ್ಚು ಕೆಲಸ ಮಾಡೋದಕ್ಕೆ, ಪ್ರವಾಸ ಮಾಡೋದಕ್ಕೆ ಇನ್ನೂ ಕೂಡ ನಮ್ಗೆ ಉತ್ಸಾಹ ಬರ್ತದೆ. ಯಡಿಯೂರಪ್ಪ ಅವರ ಎನರ್ಜಿನ ರಾಜ್ಯ ನೋಡಿದೆ ಸರ್. ವಿಜಯೇಂದ್ರ ಅವರ ಎನರ್ಜಿ ಸೀಕ್ರೆಟ್ ಏನು ಅಂತ ಹೇಳಿ ನಾನ್ ಸ್ಟಾಪ್ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೀರಿ. ಕಾರ್ಯಕರ್ತರ ಉತ್ಸಾಹನೇ ನಮಗೆ ದೊಡ್ಡ ಶಕ್ತಿ, ಅದು ದೊಡ್ಡ ಶಕ್ತಿ ನಮ್ಗೆ. ಯಾಕಂದ್ರೆ ಬೇರೆ ಮತ್ತೊಂದು ಎನರ್ಜಿ ನಮ್ಗೆ ಅವಶ್ಯಕತೆನೇ ಇಲ್ಲ. ನೋಡಿ, ಮತದಾರರು ಇವತ್ತು ನರೇಂದ್ರ ಮೋದಿಜಿಯವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ, ಅವ್ರು ಎಷ್ಟು ಜನ ಮೋದಿಜಿಯವ್ರು ನೋಡಿದ್ದಾರೆ, ಟಿವಿಗಳಲ್ಲಿ ಪತ್ರಿಕೆಗಳು ನೋಡಿರ್ತಾರೆ, ಕೇಳಿರ್ತಾರೆ. ಆದ್ರೆ ಮೋದಿಜಿಯವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಅಭಿಮಾನ, ಪ್ರೀತಿ ಏನಿದೆಯಲ್ಲ, ಅದು ಇವತ್ತು ಉಕ್ಕಿ ಹರಿತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಇವೆಲ್ಲವೂ ಕೂಡ ಒಂದು ರೀತಿ ಸ್ಫೂರ್ತಿ ಕೊಡ್ತದೆ. ಇನ್ನು ಹೆಚ್ಚೆಚ್ಚು ಪ್ರವಾಸ ಮಾಡೋದಕ್ಕೂ ಕೂಡ ಒಂದು ರೀತಿ ಪ್ರೇರಣೆನ ನೀಡ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.